ಟೈಮ್ ಅಂಡ್ ಪ್ರೈಸ್ ಅನಾಲಿಸಿಸ್ ಪ್ರಕಾರ SBI ಬ್ಯಾಂಕ್ ಕಳೆದ ವಾರದಲ್ಲಿ 1st ಇಂದ 5th ಸೆಪ್ಟೆಂಬರ್ ಅಲ್ಲಿ ಯಾವುದೇ ಒಂದು ರೀತಿಯ ರಿಟರ್ನ್ಸ್ ನ ಕೊಟ್ಟಿಲ್ಲ. ಲೆವೆಲ್ಸ್ ಪ್ರಕಾರ ಬಜಾಜ್ ಆಟೋ 340 ಪಾಯಿಂಟ್, ಅಡಾನಿ ಎಂಟರ್ಪ್ರೈಸಸ್ 35 ಪಾಯಿಂಟ್ಸ್ ನ ಕೊಟ್ಟಿದ್ರೆ, ಇನ್ನು ಇಂಪ್ಯಾಕ್ಟ್ ಆಗೋ ಡೇಟ್ ಅಲ್ಲಿ ಸೆಪ್ಟೆಂಬರ್ 1st ಅಲ್ಲಿ SBI 4 ಪಾಯಿಂಟ್ಸ್, ಬಜಾಜ್ ಆಟೋ ಸೆಪ್ಟೆಂಬರ್ 2nd ಇಂಪ್ಯಾಕ್ಟ್ ಡೇಟ್ ಇತ್ತು 60 ಪಾಯಿಂಟ್, ಹಾಗೆ ಅಡಾನಿ ಎಂಟರ್ಪ್ರೈಸಸ್ ಇಂಪ್ಯಾಕ್ಟ್ ಡೇಟ್ ಸೆಪ್ಟೆಂಬರ್ 5th ಇತ್ತು 50 ಪಾಯಿಂಟ್ ನ ಕೊಟ್ಟಿದೆ. ಇದು ಸ್ಟಾಕ್ಸ್ ಆದ್ರೆ ಇನ್ನು ಇಂಡೆಕ್ಸ್ ಕಡೆ ಬರೋದಾದ್ರೆ ಲೆವೆಲ್ಸ್ ಅಲ್ಲಿ ನಿಫ್ಟಿ 540 ಪಾಯಿಂಟ್, ಬ್ಯಾಂಕ್ ನಿಫ್ಟಿ 900 ಪಾಯಿಂಟ್, ಹಾಗೆ ಮಿಡ್ ಕ್ಯಾಪ್ 280 ಪಾಯಿಂಟ್ ನ ಕೊಟ್ಟಿದ್ರೆ, ಇನ್ನು ಅದರದೇ ಆದಂತಹ ಇಂಪ್ಯಾಕ್ಟ್ ಡೇಟ್ಸ್ ಅಲ್ಲಿ ಸೆಪ್ಟೆಂಬರ್ 5th ಅಲ್ಲಿ ನಿಫ್ಟಿ 240 ಪಾಯಿಂಟ್, ಹಾಗೆ ಬ್ಯಾಂಕ್ ನಿಫ್ಟಿ ಅರೌಂಡ್ ಸೆಪ್ಟೆಂಬರ್ 2nd ಅಲ್ಲಿ 400 ಪಾಯಿಂಟ್, ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ಸೆಪ್ಟೆಂಬರ್ 1st ಅಲ್ಲಿ 100 ಪಾಯಿಂಟ್ ನ ರಿಟರ್ನ್ಸ್ ನ ಕೊಟ್ಟಿದೆ. ಇದು ಮಾರ್ಕೆಟ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಆದಂತ ಕೆಲವೊಂದು ಮೂವ್ಮೆಂಟ್ಸ್ ಆದ್ರೆ, ಇನ್ನು ಲೈವ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ನಲ್ಲಿ ಎವ್ರಿಡೇ ಮಾರ್ಕೆಟ್ ಅಲ್ಲಿ ಯೂನಿಟ್ ಟೈಮ್ ಕಾನ್ಸೆಪ್ಟ್ ಪ್ರಕಾರ ಪ್ರತಿ ದಿವಸ ನಿಫ್ಟಿ ಯಾವ ರೀತಿ ಬಿಹೇವ್ ಆಗಿದೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇದು ಲಾಸ್ಟ್ ವೀಕ್ ಈ ಇನ್ಫಾರ್ಮೇಶನ್ ಫಸ್ಟ್ ಎಲ್ಲಿತ್ತು, ಹೇಗ್ ಸಿಕ್ತು ನಿಮ್ಗೆ ಇನ್ಫಾರ್ಮೇಶನ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಮ್ಮ ಒಂದು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ವಿಡಿಯೋದಲ್ಲಿ ಸೆಪ್ಟೆಂಬರ್ 1st ಇಂದ 5th ಗೆ ಮಾರ್ಕೆಟ್ ಅಲ್ಲಿ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ, ಯಾವ್ದು ಇಂಪ್ಯಾಕ್ಟ್ ಡೇಟು, ಬಜಾಜ್ ಆಟೋಗೆ ಯಾವ ಲೆವೆಲ್ಸ್, ಯಾವತ್ತು ಇಂಪ್ಯಾಕ್ಟ್ ಡೇಟು ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಈ ಚಾನಲ್ ನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಾವು ಮಾರ್ಕೆಟ್ ಅಲ್ಲಿ ಡೈಲಿ ಇದೇ ರೀತಿ ವೀಕ್ಲಿ ಅನಾಲಿಸಿಸ್ ಜೊತೆಗೆ ಮಾತಾಡ್ತಾ ಡೈಲಿ ಅನಾಲಿಸಿಸ್ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಲೈವ್ ಮಾರ್ಕೆಟ್ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದನ್ನು ಎಂಡ್ ಆಫ್ ದ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ, 1 ಸೆಕೆಂಡ್. ಯೂನಿಟ್ ಟೈಮ್ ಅಂಡ್ ಪ್ರೈಸ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 8 ಇಂದ ಸೆಪ್ಟೆಂಬರ್ 12 ಗೆ ಮಾರ್ಕೆಟ್ ಯಾವ ಪಾಯಿಂಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ರೈಟ್ ನೋಡಿ, ಫಸ್ಟ್ ನಿಫ್ಟಿಗೆ 24,680, 24,960 ಇಂಪಾರ್ಟೆಂಟ್ ಪ್ರೈಸ್ ಆಗಿದ್ರೆ, ಇನ್ನು ಬ್ಯಾಂಕ್ ನಿಫ್ಟಿಗೆ 53,600, 54,260 ಇದು ಇಂಪ್ಯಾಕ್ಟ್ ಆಗುವಂತ ಲೆವೆಲ್ಸ್ ಆಗುತ್ತೆ. ಇನ್ನು ಮಿಡ್ ಕ್ಯಾಪ್ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ 12,620 ಇಂದ 12,940 ಈ 2 ಪಾಯಿಂಟ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಬ್ರಿಗೆ ಅನ್ನಿಸ್ತಾ ಇರುತ್ತೆ ಈ ಪ್ರೈಸ್ ಅಂದ್ರೆ ಏನು ಅಂತ. ನಮ್ಮ ಒಂದು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ನ ಈ ಒಂದು ಎಜುಕೇಶನಲ್ ವಿಡಿಯೋದಲ್ಲಿ ನೀವು ನೋಡೋದಾದ್ರೆ ಎವ್ರಿಡೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನೋಡಬಹುದು ಎವ್ರಿ ಡೇಟ್. ವೀಕ್ಲಿ ಅನಾಲಿಸಿಸ್ ಇಸ್ ಡಿಫರೆಂಟ್, ಬಟ್ ಎವ್ರಿಡೇ ಮಾರ್ಕೆಟ್ ಇರುತ್ತಲ್ಲ, ಮಾರ್ಕೆಟ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದು. ನಮ್ಮ ಒಂದು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ನ ಯೂನಿಕ್ ಟೈಮ್ ಕಾನ್ಸೆಪ್ಟ್ ಪ್ರಕಾರ ಓನ್ಲಿ 2 ವೇ ನಲ್ಲಿ ಮಾತ್ರ ನಾವು ಬಿಹೇವ್ ಮಾಡ್ತೀವಿ. ಒಂದು ಪ್ರೈಸ್, ಇಲ್ಲ ಅಂದ್ರೆ ಟೈಮ್ ಅಂತ ಕರಿತೀವಿ. ಆದ್ರೆ ಹೇಗೆ ಅಂದ್ರೆ ಈ ಲೆವೆಲ್ಸ್ ಬ್ರೇಕ್ ಆದ್ರೆ ಫರ್ದರ್ ಎಲ್ಲಿವರೆಗೂ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಬೇಕು ಅನ್ನೋದು ಪ್ರೈಸ್ ಲೆವೆಲ್ಸ್ ಅಂತ ಕರಿತೀವಿ. ಕನ್ಫ್ಯೂಷನ್ ಬೇಡ. ಟೈಮ್ ಅಂತ ಹೇಳಿದ್ರೆ ಯಾವ ಡೇಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟಮ್ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಟೈಮ್ ಅಂತ ಕರಿತೀವಿ. ಸೊ ಈ 2 ಆಬ್ಜೆಕ್ಟ್ ಮೇಲೆ ನಾವು ಮಾಡ್ತಾ ಇರೋದ್ರಿಂದ ಯೂನಿಕ್ ಟೈಮ್ ಅಂಡ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೋಡೋಣ ಬನ್ನಿ. ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಈ ಒಂದು 8 to 12 ಗೆ ಮಾರ್ಕೆಟ್ ಅಲ್ಲಿ ಯಾವ ಸ್ಟಾಕ್ಸ್ ಅಲ್ಲಿ ಮಾರ್ಕೆಟ್ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದೆ, ಯಾವ ಡೇಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಆಪರ್ಚುನಿಟಿನ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಇಂಡೆಕ್ಸ್ ಮತ್ತೆ ಸ್ಟಾಕ್ಸ್ ಎರಡು ಇರೋದ್ರಿಂದ ಸ್ಟಾಕ್ಸ್ ಬಗ್ಗೆ ಫಸ್ಟ್ ಗಮನ ಕೊಡೋಣ. 8 to 12 ಯಾವ್ದಾವ್ದು ಇದೆ ಅಂತ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ F&O ದಲ್ಲಿ ಟ್ರೇಡ್ ಮಾಡೋರಿಗೆ, ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಮಾಡೋರಿಗೆ ಅರೌಂಡ್ 200+ ಸ್ಟಾಕ್ಸ್ ಇರುತ್ತೆ. ನಾವಿಲ್ಲಿ ಕೆಲವೊಂದು ಸ್ಟಾಕ್ಸ್ ನ ಮಾತ್ರ ಡಿಸ್ಕಸ್ ಮಾಡಕ್ ಆಗ್ತಾ ಇದೆ. ಹೇಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಬಜಾಜ್ ಆಟೋ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇರುವಂತ ಸ್ಟಾಕ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸ್ಟಾಕ್ಸ್ ಅಲ್ಲಿ ಫಸ್ಟ್ SCL ಟೆಕ್ ಅನ್ನೋದು ಮಾರ್ಕೆಟ್ ಏನೊಂದು 1420 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಫರ್ದರ್ ಲೆವೆಲ್ಸ್ ಅಂತ ನೋಡೋಣ. HCL ಟೆಕ್ ನೋಡಿ. SCL ಟೆಕ್ ಈಗ ಮಾರ್ಕೆಟ್ ಅಲ್ಲಿ ಕರೆಂಟ್ ಅಲ್ಲಿ ಮಾರ್ಕೆಟ್ ನೋಡಿ 1420 ಹತ್ರ ಟ್ರೇಡ್ ಆಗಿದೆ. ಈಗ ನಾವು ಮಾರ್ಕೆಟ್ ಅಲ್ಲಿ 3 ಪಾಯಿಂಟ್ ನ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಆಸ್ ಎ ಟ್ರೇಡಿಂಗ್ ಅಥವಾ ಪಾರ್ಟಿಸಿಪೇಟ್ ಮಾಡೋರ್ಗಾಗಿ. ಅರ್ಥ ಆಗ್ತಿದೆ? ಮಾರ್ಕೆಟ್ ಅಲ್ಲಿ 3 ತರ ಇರುತ್ತೆ. ಒಂದು ಅಪ್ ಅಲ್ಲಿ ಮೂವ್ಮೆಂಟಮ್ ಕೊಡುತ್ತೆ ಅಥವಾ ಡೌನ್ ಅಲ್ಲಿ ಮೂವ್ಮೆಂಟಮ್ ಕೊಡುತ್ತೆ, ಸಮ್ ಟೈಮ್ ಮೂವ್ಮೆಂಟಮ್ ಕೊಡೋದೇ ಇಲ್ಲ. ಈ 3 ಪಾಯಿಂಟ್ ತಿಳ್ಕೊಂಡಿರ್ಬೇಕು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ SCL ಟೆಕ್ ಏನೊಂದು ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ 1420 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಅಲ್ಲಿ 1436 ಇಂದ ಮಾರ್ಕೆಟ್ 1410 ಈ ಒಂದು ರೇಂಜ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಂತ ಮಾರ್ಕೆಟ್ ಅಲ್ಲ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಒನ್ಸ್ 1436 ಕ್ರಾಸ್ ಮಾಡಿದ್ರೆ ಅದರಿಂದ ಮೇಲ್ಗಡೆಗೆ ನಾವು ಕೆಲವೊಂದು ಲೆವೆಲ್ ನ ಡಿಫೈನ್ ಮಾಡಿದೀವಿ. 1454, 1475, 1490 ಇದು SCL ಟೆಕ್ ನ ಲೆವೆಲ್ಸ್ ಆಗುತ್ತೆ. ಹಾಗಾದ್ರೆ SCL ಟೆಕ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟಾಕ್ಸ್ ಇದೆ ನೋಡೋಣ. ನೋಡಿ ನೆಕ್ಸ್ಟ್ ಸ್ಟಾಕ್ ಸನ್ ಫಾರ್ಮಾ.
ಸನ್ ಫಾರ್ಮಾ ಈಗ ಕರೆಂಟ್ಲಿ ಮಾರ್ಕೆಟ್ 1593 ಹತ್ರ ಟ್ರೇಡ್ ಆಗ್ತಾ ಇದೆ. 1593 ಹತ್ರ ಸನ್ ಫಾರ್ಮಾ ನೋಡೋಣ. ನೋಡಿ ಸನ್ ಫಾರ್ಮಾ ಏನೊಂದು ಕರೆಂಟ್ ಅಲ್ಲಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅನ್ನ ನಾವು ಲಾಸ್ಟ್ ವೀಕ್ ಏನ್ ಟ್ರೇಡ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಸನ್ ಫಾರ್ಮಾ ಸೆಲೆಕ್ಟ್ ಮಾಡ್ಕೊಂಡು 1604 ನ ನಾವು ಮಾರ್ಕೆಟ್ ಅಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಹಾಗೆ 1586 ನ ಸಪೋರ್ಟ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. 1604 ಈಗ 1604 ನ ಮಾರ್ಕೆಟ್ ಬ್ರೇಕ್ ಮಾಡ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ 1629 1650 ಈ ರೇಂಜ್ ಅಲ್ಲಿ ಮಾರ್ಕೆಟ್ ನಮಗೆ ಅಪ್ಪರ್ ಸೈಡ್ ಅಲ್ಲಿ ಮೂವ್ಮೆಂಟ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ಈ ಪಾಯಿಂಟ್ ಬ್ರೇಕ್ ಆದಾಗ ಅಪ್ಪರ್ ಸೈಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ರೆಸಿಸ್ಟೆನ್ಸ್ ಅಲ್ಲಿ ನೋಡೋದಕ್ಕೆ ಈಸಿ ಆಗುತ್ತೆ. ಸನ್ ಫಾರ್ಮಾದಲ್ಲಿ ಇಂಪ್ಯಾಕ್ಟ್ ಆಗೋ ಡೇಟ್ ನೋಡೋದಾದ್ರೆ ಸೆಪ್ಟೆಂಬರ್ 8 ಅಂತ ಕರಿತೀವಿ. ಅವತ್ತು ವೆರಿ ಇಂಪ್ಯಾಕ್ಟ್ ಆಗುತ್ತೆ ಡೇಟ್ ಅಲ್ಲಿ. ಹಾಗೆ ಮಾರ್ಕೆಟ್ ಅಲ್ಲಿ 1604 ಬ್ರೇಕ್ ಆದ್ರೆ 1629 1650 1680 ವರೆಗೂ ನಾವು ಮಾರ್ಕೆಟ್ ಅಲ್ಲಿ ಪ್ರೈಸ್ ಲೆವೆಲ್ ನ ಅಬ್ಸರ್ವ್ ಮಾಡಬಹುದು. ಇನ್ನು SL ಟೆಕ್ ಅಲ್ಲಿ ಇಂಪ್ಯಾಕ್ಟ್ ಆಗೋ ಡೇಟ್ ನೋಡೋದಾದ್ರೆ 2 ಡೇಟ್ ಇದೆ. SL ಟೆಕ್ ಗೆ ಸೆಪ್ಟೆಂಬರ್ 8 ಮತ್ತೆ ಸೆಪ್ಟೆಂಬರ್ 10 ವೆರಿ ಇಂಪ್ಯಾಕ್ಟ್ ಆಗುವಂತ ಡೇಟ್ ಆಗುತ್ತೆ ನೋಡಿ. ನೆಕ್ಸ್ಟ್ LNT ಕರೆಂಟ್ಲಿ ಮಾರ್ಕೆಟ್ 355 ಹತ್ರ ಕ್ಲೋಸ್ ಆಗಿದೆ. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ನಮಗೆ 3562 3540 ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಆಗುತ್ತೆ. ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ವಾಟ್ ಇಸ್ ಸೈಡ್ ವೇಸ್ ಅಂತ. ಮಾರ್ಕೆಟ್ ಅಲ್ಲಿ ಒನ್ಸ್ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ 3580 3620 3650 3690 ಮಾರ್ಕೆಟ್ ಅಪ್ಪರ್ ಸೈಡ್ ಅಲ್ಲಿ ಮೂಮೆಂಟಮ್ ಆಗುತ್ತೆ. ಇದು LNT ಯ ಕೆಲವೊಂದು ಲೆವೆಲ್ಸ್ ಆಗಿರುತ್ತೆ. ಈಗ ನಿಮ್ಗೆ ಅನ್ಸ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಪ್ಪರ್ ಸೈಡ್ ಮಾತ್ರ ಲೆವೆಲ್ಸ್ ಕೊಡ್ತಾ ಇದಾರೆ, ಯಾಕೆ ಡೌನ್ ಸೈಡ್ ಫಾಲ್ ಆದ್ರೆ ಎಲ್ಲಿ ಸ್ಟಾಪ್ ಆಗುತ್ತೆ ಕನ್ಫ್ಯೂಷನ್ ಇರುತ್ತಲ್ವಾ? ಎಸ್, ಡೋಂಟ್ ವರಿ. ನೋಡಿ ಮಾರ್ಕೆಟ್ ಅಲ್ಲಿ 2 ಪಾಯಿಂಟ್ಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾರು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಇದ್ದೀರಾ ಅವ್ರಿಗೆ ಇದು ಅರ್ಥ ಆಗ್ತಾ ಇರುತ್ತೆ ಏನ್ ಲೆವೆಲ್ಸ್ ಅಂತ. ಮಾರ್ಕೆಟ್ ಫಾಲ್ ಆದಾಗ ಆ ಸಪೋರ್ಟ್ ಬ್ರೇಕ್ ಆದಾಗ ಹೇಗೆ ಮಾರ್ಕೆಟ್ ಅಲ್ಲಿ ಹೈಯರ್ ಸೈಡ್ ನ ನಾವು ಡಿಸಿಷನ್ ತಗೊಂಡಿದೀವಿ ಅದೇ ರೀತಿ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಸಪೋರ್ಟ್ಸ್ ಸಿಗುತ್ತೆ. ಆದ್ರೆ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಯಾರಿಗೆಲ್ಲ ಮಾರ್ಕೆಟ್ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಕರೆಕ್ಟಾ? ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಓನ್ಲಿ ಈಕ್ವಿಟಿ ಮಾರ್ಕೆಟ್ ಅಂದ್ರೆ ಯಾವಾಗ್ಲೂ ಅಪ್ಪರ್ ಸೈಡ್ ಹೋದ್ರೆ ಮಾತ್ರ ಬೆನಿಫಿಟ್ ಆಗುವಂತದ್ದು. ಡೌನ್ ಸೈಡ್ ಬಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಈಕ್ವಿಟಿಯಲ್ಲಿ. ಕರೆಕ್ಟಾ? ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಈ ಒಂದು ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಈಕ್ವಿಟಿ ಬಗ್ಗೆ ಮತ್ತೆ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಸ್, ಡಿಸ್ಕ್ರಿಪ್ಷನ್ ಕಮೆಂಟ್ ಅಲ್ಲಿ ನೀವು ಮಾರ್ಕೆಟ್ ಬಗ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು, ವಾಟ್ ಇಸ್ ಅ ಟ್ರೇಡಿಂಗ್ ಅಂದ್ರೆ ಡಿರೈವೇಟಿವ್ ಅಂದ್ರೆ ತಿಳ್ಕೊಳ್ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿದಾಗ ನೆಕ್ಸ್ಟ್ ನಮ್ಮ ಒಂದು ಎಜುಕೇಶನಲ್ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಒಂದು ಎಜುಕೇಶನಲ್ ವಿಡಿಯೋ ಮಾಡ್ಕೊಡಕ್ಕಾಗುತ್ತೆ, ನೀವು ನೋಡ್ಬೋದು. ರೈಟ್? ಹಾಗಾದ್ರೆ ಬನ್ನಿ ಮಾರ್ಕೆಟ್ ಅಲ್ಲಿ ಈಗ ನಾವು 3 ಸ್ಟಾಕ್ ಬಗ್ಗೆ ನಾವು ತಿಳ್ಕೊಂಡ್ವಿ. 3 ಸ್ಟಾಕ್ ಬಗ್ಗೆ ಈಗ ಮಾರ್ಕೆಟ್ ಸ್ಟಾಕ್ ತಿಳ್ಕೊಂಡ್ರಿ. ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇರುತ್ತೆ ಏನ್ ಟೈಮು ಏನು ಪ್ರೈಸ್ ಅನ್ನೋದು. ಕರೆಕ್ಟಾ? ಹೇಗೆ ವರ್ಕ್ ಆಯ್ತು ಲಾಸ್ಟ್ ವೀಕ್ ಅನ್ನೋದನ್ನ ನೋಡ್ಕೊಂಡ್ರೆ ನೆಕ್ಸ್ಟ್ ನಾವು ನಿಫ್ಟಿಲಿ ಏನ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಬನ್ನಿ ಫಸ್ಟ್ ನಾವು ನೋಡೋಣ ನಿಫ್ಟಿ ಬಗ್ಗೆ. ಲಾಸ್ಟ್ ವೀಕ್ ಅಲ್ಲಿ ನಿಫ್ಟಿ ಯಾವ ರೀತಿ ಬಿಹೇವ್ ಮಾಡ್ತು ನಮ್ಮ ಟೈಮ್ ಅಲ್ಲಿ ಲೆವೆಲ್ಸ್ ಅಲ್ಲಿ ಅಂತ ನೋಡೋಣ. ನೋಡಿ ನಿಫ್ಟಿ 50 ಚಾರ್ಟ್ ನ ಪ್ಲೇಸ್ ಮಾಡ್ತಾ ಇದೀನಿ. ನಿಫ್ಟಿ 50 ಚಾರ್ಟ್ ನ ನೀವು ನೋಡೋದಾದ್ರೆ ಎಸ್, ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಂತ ಕರಿತೀವಿ. ನಿಫ್ಟಿ 50ಗೆ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡೋದು 24,440 ಹತ್ರ ಮಾರ್ಕೆಟ್ ಏನ್ ಕ್ಲೋಸ್ ಆಗಿತ್ತು. ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಆಯ್ತು ಅಂದ್ರೆ ನಮ್ಗೆ 24,660 ರೇಂಜ್ ಚೇಂಜ್ ಪಾಯಿಂಟ್. ಅಲ್ಲಿಂದ ಬ್ರೇಕ್ ಆದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಅಲ್ಲಿಂದ ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 24,860 25,020 ವರೆಗೂ ಮಾರ್ಕೆಟ್ ಈ ವೀಕ್ ಅಲ್ಲಿ ಪೀಕ್ ನ ಟಚ್ ಆಗುತ್ತೆ ಅನ್ನೋದನ್ನ ನಾವು ಅನಾಲಿಸಿಸ್ ಮಾಡಿದ್ವಿ ಲಾಸ್ಟ್ ವೀಕ್ ಅಲ್ಲಿ. ಕರೆಕ್ಟಾ? ಹಾಗಾಗಿ ಮಾರ್ಕೆಟ್ ನೋಡಿ ಯಾವಾಗ 660 ಬ್ರೇಕ್ ಆಗ್ತಾ ಇದೆ ಮಾರ್ಕೆಟ್ ಆಲ್ಮೋಸ್ಟ್ ಗುಡ್ ಮೂಮೆಂಟಮ್ ಕೊಟ್ಟಿದೆ. ನಮ್ಗೆ ಬಾಟಮ್ ಅಂತ ನೋಡೋದಾದ್ರೆ 24,360 ನ ನಾವು ಸಪೋರ್ಟ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಬಟ್ ಆ ಅನಾಲಿಸಿಸ್ ಪ್ರಕಾರ 360 ಬರ್ಲಿಲ್ಲ ಮಾರ್ಕೆಟ್. 430 ಇಂದಾನೆ ಮಾರ್ಕೆಟ್ ಓಪನ್ ಆಗಿ ಇಟ್ಸ್ ಎ ಗುಡ್ ಮೊಮೆಂಟಮ್. ನಮ್ಮ ಒಂದು 760 ರೇಂಜ್ ಇಂದ ಮಾರ್ಕೆಟ್ ಟಚ್ ಆಯ್ತು. ಅಲ್ಲಿಂದ ಅಗೇನ್ ಡೌನ್ ಬಂತು. ಅಗೇನ್ 540 ರೇಂಜ್ ಇಂದ ಮಾರ್ಕೆಟ್ ರಿಕವರ್ ಆಗಿ ಅಗೇನ್ ಮಾರ್ಕೆಟ್ ಅಲ್ಲಿ ಈ ಒಂದು ಪಾಯಿಂಟ್ ನ ಟಚ್ ಮಾಡ್ತು. ಏನೊಂದು ಈ ವೀಕ್ ಅಲ್ಲಿ 25,020 ವರೆಗೂ ಮೂವ್ ಆಗುತ್ತೆ ಅಂತ ನಾವು ಅನಾಲಿಸಿಸ್ ಮಾಡಿದ್ವಿ. ಆದ್ರೆ ಈ ಒಂದು ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ 980 ವರೆಗೂ ಮಾರ್ಕೆಟ್ ಮೂವ್ ಆಗಿದೆ. ಅರೌಂಡ್ 90% ಅಕ್ಯುರೇಸಿ ಆಗಿ ಮೂವ್ ಆಗಿ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಇದು ಪ್ರೈಸ್ ಲೆವೆಲ್ಸ್ ಅಲ್ಲಾದ್ರೆ ಇನ್ನು ಇಂಪ್ಯಾಕ್ಟ್ ಡೇಟ್ ಬಂದು ಸೆಪ್ಟೆಂಬರ್ 5 ಇತ್ತು. ಇಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಪ್ರೈಸ್ ಲೆವೆಲ್ಸ್ ಅಲ್ಲಿ ಅಂದ್ರೆ ಜಸ್ಟ್ ನಾನು ಆ ಡೇಟ್ ಬಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೋಡ್ಕೊಳ್ಬಹುದು. ಆ ಡೇಟ್ ಅಲ್ಲಿ ಹೆವಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮಾರ್ಕೆಟ್ ನೀವು ನೋಡೋದಾದ್ರೆ ಓಪನಿಂಗ್ ಅಲ್ಲಿ ಅರೌಂಡ್ 24,835 ಇಂದ ಮಾರ್ಕೆಟ್ ಫಾಲ್ ಆಗಿದ್ದು ಎಲ್ಲಿವರೆಗೂ 650 ವರೆಗೂ. ಅಗೇನ್ ಮಾರ್ಕೆಟ್ ಬೌನ್ಸ್ ಬೇಕಾಯ್ತು. ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ನ ಕೊಡುತ್ತೆ ನಿಫ್ಟಿಯಲ್ಲಿ ಅಥವಾ ಯಾವುದೇ ಸ್ಕ್ರಿಪ್ಟ್ ಅಲ್ಲಿ ಆ ಒಂದು ಇಂಪ್ಯಾಕ್ಟ್ ಡೇಟ್ ಅನ್ನೋದು. ಐ ಥಿಂಕ್ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ. ನಿಮಗೆ ಬೇಕಾಗಿರೋದು ಈ ಟೈಮು ಈ ಲೆವೆಲ್ಸ್. ಇದನ್ನ ಲೆವೆಲ್ಸ್ ಅಂತ ಕರಿತೀವಿ, ಇದನ್ನ ಡೇಟ್ ಅಂತ ಕರಿತೀವಿ. ಈ ಒಂದು ಪರ್ಟಿಕ್ಯುಲರ್ ಡೇಟ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ 820 ಇಂದ 660 ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ ಅಂತ. ಇದನ್ನೇ ನಾವು ಟೈಮ್ ಮತ್ತೆ
ಪ್ರೈಸ್ ಕಾನ್ಸೆಪ್ಟ್ ಅಂತ ಕರಿತೀವಿ. ನೋಡಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ನೋಡೋದಾದ್ರೆ ನಮ್ಗೆ ಇಂಪ್ಯಾಕ್ಟ್ ಡೇಟ್ ಪ್ರತಿ ದಿವಸ ಒಂದೇ ಇರೋದಿಲ್ಲ, ಪ್ರತಿ ದಿವಸ ಚೇಂಜ್ ಆಗ್ತಾ ಇರುತ್ತೆ. ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ನಾವು 53,650 ಇಂದ ಮಾರ್ಕೆಟ್ 54,250 ವರೆಗೂ ಈ ವೀಕಲ್ಲಿ ಮೂವ್ಮೆಂಟ್ ನಾವು ಅನಾಲಿಸಿಸ್ ಮಾಡಿದ್ವಿ, ಅಲ್ಲಿವರೆಗೂ ಮೂವ್ ಆಗ್ಬೋದು ಅಂತ. ಆದ್ರೆ ಮಾರ್ಕೆಟ್ ನೋಡಿ ಬ್ಯಾಂಕ್ ನಿಫ್ಟಿ ಪರ್ಫೆಕ್ಟ್ ಆಗಿ 53,650 ಹತ್ರನೇ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಮಾರ್ಕೆಟ್ 2 ಟೈಮ್ಸ್ ಟಚ್ ಆಗಿದೆ. ಅಗೇನ್ ಮಾರ್ಕೆಟ್ ಅಲ್ಲಿಂದನೇ ಗುಡ್ ಮೂವ್ಮೆಂಟ್ ಕೊಟ್ಟಿದೆ. ಎವ್ರಿ ಟಚ್ ಅಲ್ಲಿ ಒಂದು 350 ಇಂದ 400 ಪಾಯಿಂಟ್ ನ ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಇಂಪ್ಯಾಕ್ಟ್ ಡೇಟ್ ನೀವು ನೋಡೋದಾದ್ರೆ ಸೆಪ್ಟೆಂಬರ್ 2 ಅಲ್ಲಿ ಬಿಗ್ ಮೂವ್ಮೆಂಟ್ ಕೊಟ್ಟಿದೆ, ಅರೌಂಡ್ 400 ಪಾಯಿಂಟ್ಸ್. ಇದನ್ನೇ ನಿಮ್ಗೆ ಫಸ್ಟ್ ಸ್ಲೈಡ್ ಅಲ್ಲಿ ನಾನು ತೋರಿಸ್ತಾ ಇದ್ದಲ್ಲ, ಇಂಪ್ಯಾಕ್ಟ್ ಡೇಟ್ ಇಂಪ್ಯಾಕ್ಟಿಂಗ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಬನ್ನಿ ಬೇರೆ ಬೇರೆ ಸ್ಟಾಕ್ ಯಾವ ರೀತಿ ಬಿಹೇವ್ ಮಾಡಿದೆ ಅಂತ ನೋಡೋಣ. ಇದು SBI ಕಂಪನಿ ಆಲ್ಮೋಸ್ಟ್ ಸೆಪ್ಟೆಂಬರ್ 1 ಅಲ್ಲಿ ಏನಾಗಿದೆ ಅಂತ ನೋಡಬಹುದು. ನಮ್ಮ ಒಂದು ಲೆವೆಲ್ಸ್ 808 ಇತ್ತು, 818 ಟಾರ್ಗೆಟ್ ಕೊಟ್ಟಿದ್ವಿ. ಯಾವುದೇ ರೀತಿಯ ಮಾರ್ಕೆಟ್ ಮೂವ್ಮೆಂಟ್ ಆಗ್ಲಿಲ್ಲ, ಹಾಗಾಗಿ 0 ರಿಟರ್ನ್ಸ್ ಆನ್ ಪ್ರೈಸ್ ಬೇಸಿಸ್ ಮೇಲೆ, ಡೇಟ್ ಬೇಸಿಸ್ ಮೇಲೆ ಒಂದು 4 ಪಾಯಿಂಟ್ ಕೊಟ್ಟಿದೆ. ಇದು SBI. ಇನ್ನು ಬಜಾಜ್ ಆಟೋ ನಾವು ನೋಡೋದಾದ್ರೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಡೇಟ್ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಆಗಲಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಕೊಟ್ಟಂತ ಪ್ರೈಸ್ ಲೆವೆಲ್ 8670 ಇಂದ ಮಾರ್ಕೆಟ್ 9020 ಅಂದ್ರೆ ಅರೌಂಡ್ 200 ಇಂದ 300 ಪಾಯಿಂಟ್ ಮೂವ್ಮೆಂಟಮ್ ಬಿಫೋರ್ ಡೇಟ್ ಅಲ್ಲಿ ಆಗೋಯ್ತು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಲಿಲ್ಲ. ಸೆಪ್ಟೆಂಬರ್ 2 ಅಲ್ಲಿ ಏನು ಅವಕಾಶ ಇರಲಿಲ್ಲ, ಓವರ್ ಬಾಟ್ ಆಗಿರೋದ್ರಿಂದ. ಹಾಗಾಗಿ ಸೆಪ್ಟೆಂಬರ್ 2 ಅಲ್ಲಿ ನೋ ಮೂವ್ಮೆಂಟಮ್. ಆದ್ರೂ ಸಹ ನಮಗೆ ಮಾರ್ಕೆಟ್ ಅಲ್ಲಿ ಪೀಕ್ ಇಂದ ಒಂದು ಡೈರೆಕ್ಷನ್ ಕೊಟ್ಟಿದೆ ನೋಡಿ, 100-120 ಪಾಯಿಂಟ್ಸ್ ರಿಟರ್ನ್ ಬಜಾಜ್ ಆಟೋದಲ್ಲಿ ಕೊಟ್ಟಿತ್ತು. ಇನ್ನು ಸ್ಲೈಡ್ಸ್ ನೋಡಬಹುದು. ಅಡಾನಿ ಎಂಟರ್ಪ್ರೈಸಸ್ 5th ಇಂಪ್ಯಾಕ್ಟ್ ಡೇಟ್ ಆಗಿತ್ತು. ಇಲ್ಲಿ ಕಂಪೇರ್ ಮಾಡಿದಾಗ ನಿಮ್ಗೆ ಏನಕ್ಕೆ ಇಂಪ್ಯಾಕ್ಟ್ ಡೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಜನರಲ್ ಆಗಿ ನೋಡಿ ಇಂಪ್ಯಾಕ್ಟ್ ಡೇಟ್ ಗಿಂತ ಮುಂಚೆ ಮಾರ್ಕೆಟ್ ಕ್ಲಮ್ಸಿ ಆಗಿದೆ ಟ್ರೇಡ್ ಮಾಡೋದಕ್ಕೆ, ಕರೆಕ್ಟಾ? ನೋಡಿ ಇಂಪ್ಯಾಕ್ಟ್ ಡೇಟ್ ಅಲ್ಲಿ ಎಷ್ಟು ಗುಡ್ ಮೂವ್ಮೆಂಟಮ್ ಕೊಟ್ಟಿದೆ, ಬಿಗ್ ಮೂವ್ಮೆಂಟಮ್ ಅರೌಂಡ್ ಮಾರ್ಕೆಟ್ ಅಲ್ಲಿ 30-35 ಪಾಯಿಂಟ್ಸ್ ಒನ್ ಡೈರೆಕ್ಷನ್ ಅಲ್ಲಿ ಕೊಟ್ಟಿದೆ. ಇದನ್ನೇ ನಾವು ಹೇಳ್ತೀವಿ ಎವ್ರಿ ಕಂಪನಿಗೂ ಡಿಫ್ರೆಂಟ್ ಇಂಪ್ಯಾಕ್ಟ್ ಡೇಟ್ ಇರುತ್ತೆ. ಅದೇ ರೀತಿ ಇಂಟ್ರಾಡೇ ನಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಇಂಪ್ಯಾಕ್ಟ್ ಪ್ರೈಸ್ ಇರುತ್ತೆ ಅಂತ. ಸೊ ನೋಡಿ ಇದು ಸ್ಕ್ರಿಪ್ಟ್ಸ್ ಆದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೋಡಬಹುದು, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಇದನ್ನೆಲ್ಲ ನಾವು ಇಂಟ್ರಾಡೇ ನಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು. ಎವ್ರಿ ಡೇ ಯಾವ ರೀತಿ ಅಂತ ಪ್ಲಾನ್ ಆಗ್ತಾ ಇರುತ್ತೆ. ನೋಡಿ ಇಂಟ್ರಾಡೇ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದಿಲ್ಲ, ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ನಿಫ್ಟಿಗೆ ಇಂಡಿವಿಜುವಲ್ ಟೈಮಿಂಗ್ಸ್ ಇರುತ್ತೆ, ಆ ರೀತಿ ಪ್ಲಾನ್ ಮಾಡ್ಕೊಳ್ಬಹುದು. ಈ ರೀತಿ ಎವ್ರಿ ಡೇ ಇಂಟ್ರಾಡೇ ನಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿ ಪ್ಲಾನ್ ಮಾಡ್ಕೊಳ್ಬಹುದು. ಇಂಟ್ರಾಡೇ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿದೆ ಅವ್ರಿಗೆ, ರೈಟ್? ಹಾಗಾದ್ರೆ ಡೇ ಇನ್ಫಾರ್ಮೇಶನ್ ಬೇಕಾದ್ರೆ ನಮ್ಮ ಚಾನಲ್ ಅಲ್ಲಿ ನೋಡಿ ಅಂಬಿ. ಇನ್ನ ಲೈವ್ ಮಾರ್ಕೆಟ್ ಆಕ್ಷನ್ ಬಗ್ಗೆ ತಿಳ್ಕೊಳ್ಬೇಕು, ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ, ಯಾವ ರೀತಿ ಎಂಟ್ರಿ ಎಕ್ಸಿಟ್ ನ ಡಿಸಿಷನ್ ತಗೊಳ್ಬೇಕು, ಏನ್ ಈ ಟೈಮ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಈ ಲೆವೆಲ್ಸ್ ಹೆಂಗ್ ಸಿಗುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ಈ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಅದ್ರ ಮುಖಾಂತರ ನೀವು ಲೈವ್ ಸೆಷನ್ ಅಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ಸೊ ಲಾಸ್ಟ್ ಒಂದು ಇನ್ಫಾರ್ಮೇಶನ್, ಯಾರಿಗೆಲ್ಲ ಟೈಮ್ ಮತ್ತೆ ಪ್ರೈಸ್ ಬಗ್ಗೆ ಕನ್ಫ್ಯೂಷನ್ ಇದೆ ಅವ್ರಿಗೆ ಅಂತ ನಾವು ಒಂದು ಎಜುಕೇಶನಲ್ ವಿಡಿಯೋನ ಇಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಆ ಒಂದು ಎಜುಕೇಶನಲ್ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು. ಇಲ್ಲೂ ಸಹ ಬೇಸಿಕ್ಸ್ ಇರುತ್ತೆ, ಕಾಲು, ಪುಟ್ಟು, ಈಕ್ವಿಟಿ, ಡೆರಿವೇಟಿವ್ಸ್ ಜೊತೆಗೆ ಟೈಮ್ ಪ್ರೈಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ತಾ ಇರ್ತೀರಾ. ನಮ್ಮ ಒಂದು ಯೂನಿಕ್ವಿಲ್ ಟ್ರೇಡ್ ಫಾರ್ ಸಕ್ಸಸ್ ಅರೌಂಡ್ 2018 ಇಂದ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನೋಡಿರ್ಬೋದು, ಯಾವುದೇ ಇಂಡಿಕೇಟರ್ಸ್, ಯಾವುದೇ ಒಂದು ಬೇರೆ ಯಾವುದೇ ಒಂದನ್ನ ಯೂಸ್ ಮಾಡ್ತೀರಾ, ಓನ್ಲಿ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಯಾವ ರೀತಿ ಡಿಸಿಷನ್ ಮಾಡಬೇಕು. ಬಿಕಾಸ್ ಈಗ ಬರೋ ಟ್ರೇಡರ್ಸ್ಗೆಲ್ಲ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ, ಯಾವ್ದನ್ನ ಕಲಿಬೇಕು ಯಾವ್ದನ್ನ ಕಲಿಬಾರ್ದು ಅನ್ನೋದು. ಹಾಗಾಗಿ ವೆರಿ ಸಿಂಪಲ್, ಓನ್ಲಿ ಕ್ಯಾಂಡಲ್ ಟೈಮ್ ಇಟ್ಕೊಂಡು ಯಾವ ರೀತಿ ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಅಲ್ಲಿದೆ, ನೀವು ನೋಡ್ಕೊಳ್ಬಹುದು. ರೈಟ್? ಹಾಗಾದ್ರೆ ಬನ್ನಿ ಈ ವೀಕಲ್ಲಿ ಮಾರ್ಕೆಟ್ ಎಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿ ಪ್ರೀವಿಯಸ್ ವೀಕ್ ಅಲ್ಲಿ ಮಾರ್ಕೆಟ್ ಏನಾಗಿದೆ ಅಂತ ನೋಡೋಣ. ದಿಸ್ ನಿಫ್ಟಿಯ ಲೆವೆಲ್ಸ್ ಆಗುತ್ತೆ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಸ್ ನಾವು ನೋಡ್ತಾ ಇದೀವಿ. ಫಸ್ಟ್ ಈಗ ನಿಫ್ಟಿಗೆ ಬರೋಣ, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಮೇಜರ್ ಇಂಪ್ಯಾಕ್ಟ್ ಎಲ್ಲ ಆಗ್ತಾ ಇದೆ ಅಂತ. ನೋಡಿ ನಿಫ್ಟಿ, ಯೂಶುವಲ್ ಆಗಿ ನಾವು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಅದರ್ ಇಂಡೆಕ್ಸಸ್ ಮಂತ್ಲಿ ಕಾಂಟ್ರಾಕ್ಟ್ ಆಗಿದೆ. ಓನ್ಲಿ ನಿಫ್ಟಿ ಮಾತ್ರ ವೀಕ್ಲಿ ಕಾಂಟ್ರಾಕ್ಟ್ ಆಗಿರೋದ್ರಿಂದ ನಿಫ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನೋಡಿ ಈ ಒಂದು ಸೆಪ್ಟೆಂಬರ್ ವೀಕ್ ಅಲ್ಲಿ ಏನಾಗಿದೆ, ಫಸ್ಟ್ ವೀಕ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಒಂದು ಅಪ್ ಆಗಿದೆ, ಡೌನ್ ಬಂದಿದೆ. ಕೆಲವೊಂದು ಟಾಪಿಕ್ ಅಲ್ಲಿ ಗ್ಲೋಬಲ್ ನ್ಯೂಸ್ ಇಂದ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಅಗೇನ್ ಡೌನ್ ಬಂದು ಈ ಒಂದು ಪಾಯಿಂಟ್ ಅಲ್ಲಿ ನಿಂತಿದೆ ಮಾರ್ಕೆಟ್, ಕರೆಕ್ಟಾ? ಈ ಒಂದು ಸ್ಟೇಜ್ ಅಲ್ಲಿ ಮಾರ್ಕೆಟ್ ನಿಂತಿದೆ. ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ. ನೋಡಿ ಇಲ್ಲಿ ಮಾರ್ಕೆಟ್ ಏನಿದೆ, ಹೈಯರ್ ದ ಹೈ. ಸೊ ನಾನು ನೋಡೋದಾದ್ರೆ ಇಲ್ಲಿ ಲೋಯರ್ ದ ಲೋ ತಗೊಂಡಾಗ ನನ್ಗೆ ಮಾರ್ಕೆಟ್ ಅಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್ ನನಗೆ 24,960 ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್
24,960 ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ 24,680 ಈ ವೀಕ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಇಂಪ್ಯಾಕ್ಟ್ ಅಂದ್ರೆ ಏನು? ಮಾರ್ಕೆಟ್ ಸಪೋರ್ಟ್ ನ ಬ್ರೇಕ್ ಮಾಡಿದ್ರೆ ಕಂಟಿನ್ಯೂ ಡೌನ್, ಮಾರ್ಕೆಟ್ ಅಪ್ ನ ಬ್ರೇಕ್ ಮಾಡಿದ್ರೆ ಕಂಟಿನ್ಯೂ ಅಪ್ ಟ್ರೆಂಡ್. ಸೊ 680 ಇಂದ 980 ವರೆಗೂ ತುಂಬಾ ಕೇರ್ ತಗೊಳ್ಬೇಕು. ಈ ಒಂದು 300 ಪಾಯಿಂಟ್ ಅಲ್ಲಿ ಸೈಡ್ ವೇಸ್ ಅಂತ ಇರುತ್ತೆ. ಎಸ್ಪೆಷಲಿ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರು ಆಪ್ಷನ್ ಟ್ರೇಡರ್ಸ್ ಇದ್ದೀರಾ, ನೀವು ವೆರಿ ಕೇರ್ಫುಲ್ ತಗೊಳ್ಬೇಕು ಆಪ್ಷನ್ಸ್ ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ. ಬಿಕಾಸ್ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಎಷ್ಟು ಆಪರ್ಚುನಿಟಿ ಇದೆಯೋ ಅಷ್ಟು ನೀವು ಹಣ ಕಳ್ಕೊಳ್ಳುವಂಥದ್ದು ಹತ್ತರಷ್ಟು ಇರುತ್ತೆ, ಹಣ ಕಳ್ಕೊಳ್ಳುವಂಥದ್ದು. ಹಾಗಾಗಿ ವೆರಿ ಕೇರ್ಫುಲ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಕ್ಲೀನ್ ಆಗಿ ತಿಳ್ಕೊಂಡು ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ರೈಟ್, ಹಾಗಾದ್ರೆ ನೋಡಿ ಮಾರ್ಕೆಟ್ ಅಲ್ಲಿ ಈಗ 960 ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಅಪ್ ಟ್ರೆಂಡ್ ನ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಕೊಡ್ತಾ ಇದೆ. ಸೊ ಎಲ್ಲಿವರೆಗೂ ಮೂಮೆಂಟಮ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಮಾರ್ಕೆಟ್ ಒನ್ಸ್ ಮಾರ್ಕೆಟ್ ಬ್ರೇಕ್ ಆಯ್ತು 960 ಅಂತ ಹೇಳಿದ್ರೆ ಅರೌಂಡ್ 25,150, 25,150, 25,320 ವರೆಗೂ ಮಾರ್ಕೆಟ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮೂಮೆಂಟಮ್ ನ. ಒನ್ಸ್ ಮಾರ್ಕೆಟ್ 24,960 ಬ್ರೇಕ್ ಆದ್ರೆ, ಸಪೋಸ್ ಮಾರ್ಕೆಟ್ ಏನಾದ್ರು 680 ನ ಬ್ರೇಕ್ ಆಯ್ತು ಅಂತ ಇಟ್ಕೊಳ್ಳಿ, ಅಲ್ಲಿಂದ ನಾವು ಡೌನ್ ಸೈಡ್ ನ ಹ್ಯೂಜ್ ನೋಡಬಹುದು. ಮಾರ್ಕೆಟ್ ಈಗೇನಿಲ್ಲ ಒಂದು ಕರೆಕ್ಷನ್ ಆಗಿದೆ. ಸಮ್ ಗ್ಲೋಬಲ್ ಡಾಟಾ ಬೇಸ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಬಟ್ ಅದು ಯಾವುದೇ ರೀತಿಯ ನ್ಯೂಸ್ ಸ್ಟ್ರಾಂಗ್ ಆಗಿತ್ತಾ ಅಥವಾ ಇನ್ಫಾರ್ಮೇಶನ್ ಮಾರ್ಕೆಟ್ ಸ್ಟ್ರಾಂಗ್ ಇತ್ತಾ, ಫೇವರ್ ಇತ್ತಾ ಅಂತ ಹೇಳಿದ್ರೆ ಗೊತ್ತಿಲ್ಲ. ಹಾಗಾಗಿ ಅನ್ಫೇವರ್ ಆಗಿರೋದ್ರಿಂದ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ಈಗ ಟೆಂಪ್ರರಿ ಅಪ್ ಆಗಿದೆ. ಅಗೇನ್ 680 ಅನ್ನೋದು ವೆರಿ ಡೇಂಜರಸ್ ಅಲಾರಂ ಅಂತ ಕರಿಬಹುದು. ಬಿಕಾಸ್ ಮಾರ್ಕೆಟ್ ಅಲ್ಲಿ ಏನೊಂದು ಮಾರ್ಕೆಟ್ ಇವಾಗ ರಿಕವರ್ ನೋಡ್ತಾ ಇದ್ದೀರಾ, ಒಂದು ಬಿಗ್ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ 680 ಅಲ್ಲಿ. ಪ್ಲಾನ್ ಮಾಡ್ಕೊಳ್ಳಿ. 680 ಬಿಲೋ ಕ್ಲೋಸಿಂಗ್ ಬಂದಿದ್ದೇ ಆಗ್ಲಿ ಅಥವಾ 680 ನ ಕ್ರಾಸ್ ಮಾಡ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ರಾಶ್ಗೆ ರೆಡಿ ಆಗಿದೆ ಅಂತ. ಎಲ್ಲಿವರೆಗೂ ಫಾಲ್ ಆಗ್ಬೋದು ಅಂತ ಹೇಳಿದ್ರೆ, ಒನ್ಸ್ ಮಾರ್ಕೆಟ್ 680 ಇಂದ 660 ನ ಕ್ರಾಸ್ ಮಾಡಿದ್ರೆ 460, 260, 24,060 ಈ ವೀಕ್ ಅಲ್ಲಿ ನಾವು ಮಾರ್ಕೆಟ್ ನ ನೋಡಬಹುದು. ಮಾರ್ಕೆಟ್ ಅಲ್ಲಿ ಅರೌಂಡ್ 24,060 ವರೆಗೂ ಡೌನ್ ಸೈಡ್ ನ ನೋಡಬಹುದು. ಇದು ಈ ವೀಕ್ ಅಲ್ಲಿ ಆಯ್ತು ಅಂತ ಹೇಳಿದ್ರೆ, ಇನ್ನು ಈ ಮಂತ್ ಅಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಯಾವಾಗ 680 ಬ್ರೇಕ್ ಆಗುತ್ತೆ, ದೊಡ್ಡ ಡೌನ್ ಟ್ರೆಂಡ್ ನಾವು ನೋಡಬಹುದು. ಮಾರ್ಕೆಟ್ ಅಲ್ಲಿ ಎಲ್ಲಿವರೆಗೂ ನೋಡಬಹುದು ಅಂತ ಹೇಳಿದ್ರೆ, ಫಸ್ಟ್ 23,800, 23,800 ಹಾಗೆ 23,300, 22,800 ವರೆಗೂ ಮಾರ್ಕೆಟ್ ನ ನಾವು ಡೌನ್ ಸೈಡ್ ನ ನೋಡುವಂತ ಒಂದು ಅವಕಾಶ ಇದೆ ಈ ಒಂದು ಸೆಪ್ಟೆಂಬರ್ ಮಂತ್ ಅಲ್ಲಿ. ಹಾಗಾಗಿ ಯಾರೆಲ್ಲ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಬೇಕು ಅಂತಿದ್ದೀರಾ, ಮಾರ್ಕೆಟ್ ಅಪ್ ಆಗ್ತಾ ಇದೆ ಅಂತ, ಅವರು ಸ್ವಲ್ಪ ಕೇರ್ ತಗೊಳ್ಳಿ ಆ ಲೆವೆಲ್ಸ್ ಅಲ್ಲಿ. ರೈಟ್, ಆ ಲೆವೆಲ್ಸ್ ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ ಅನ್ನೋದಷ್ಟೇ ಈ ಒಂದು ಇನ್ಫಾರ್ಮೇಶನ್ ನ ಉದ್ದೇಶ ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಬ್ಯಾಂಕ್ ನಿಫ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಫ್ಟಿ ಲೆವೆಲ್ಸ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ 53,600 ಹಾಗೆ 54,260 ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು, ಮಾರ್ಕೆಟ್ ಅಲ್ಲಿ ಎಲ್ಲಾ ಇಂಡೆಕ್ಸಸ್ ಒಂದು ಮೂವ್ ಆದ್ರೆ ಎಲ್ಲ ಮೂವ್ ಆಗ್ಬೇಕು ಅಂತ ರೂಲ್ಸ್ ಏನಿಲ್ಲ. ಕೆಲವೊಮ್ಮೆ ಕ್ರಿಕೆಟ್ ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ ಕ್ಲಿಕ್ ಆದ್ರೆ ಬೌಲರ್ಸ್ ಕ್ಲಿಕ್ ಆಗಲ್ಲ, ಬೌಲರ್ ಕ್ಲಿಕ್ ಆದ್ರೆ ಬ್ಯಾಟ್ಸ್ಮನ್ ಕ್ಲಿಕ್ ಆಗಲ್ಲ. ಹಾಗೆ ಈಗ ನಾವು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಫ್ಯೂ ಮಿನಿಟ್ಸ್ ಬ್ಯಾಕ್. ಅಲ್ಲಿ 24,680 ಅನ್ನೋದು ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ ಮಾರ್ಕೆಟ್ ಫಾಲ್ ಆಯ್ತು ಅಂದ್ರೆ ಈ ಮಂತ್ ಅಲ್ಲಿ ಡೀಪ್ ಡೌನ್ ಟ್ರೆಂಡ್ ನಾವು ನೋಡ್ತೀವಿ. ಈ ವೀಕ್ ಅಲ್ಲೂ ಸಹ ಆ ಮಾರ್ಕೆಟ್ ಏನಾರ ರೇಂಜ್ ನ ಬ್ರೇಕ್ ಮಾಡಿದ್ರೆ ಡೌನ್ ಸೈಡ್ ಅಂತ ಅನ್ಕೊಂಡ್ವಿ, ಕರೆಕ್ಟಾ? ಆದ್ರೆ ಅನಾಲಿಸಿಸ್ ಪ್ರಕಾರ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಸ್ವಲ್ಪ ಕಂಪೇರಿಟಿವ್ಲಿ ನಿಫ್ಟಿಗಿಂತ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಗೆ ಅಂತಾನೆ ಇಲ್ಲಿ ನೋಡಿ, ನಿಮ್ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಇದು ನಿಫ್ಟಿಯ ಓವರ್ವ್ಯೂ, ಲಾಸ್ಟ್ ವೀಕ್ ನಿಫ್ಟಿಯ ಓವರ್ವ್ಯೂ ಕಾಣಿಸ್ತದೆ. ಲಾಸ್ಟ್ ವೀಕ್ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮ್ಗೆ ಚಾರ್ಟ್ ಆಗ್ತಾ ಇದ್ದೀನಿ ಅಷ್ಟೇ. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಬರೋಣ, ಏನಾಗ್ತಾ ಇದೆ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ಕ್ವೈಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಬ್ಯಾಂಕ್ ನಿಫ್ಟಿಗೆ ಬರೋದಾದ್ರೆ ನಾನು ಕಲರ್ ಚೇಂಜ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಬ್ಯಾಂಕ್ ನಿಫ್ಟಿ ಲಾಸ್ಟ್ ವೀಕ್ ಅಲ್ಲಿ ಸೇಮ್ ಮೂವ್ ಆಗಿದೆ, ಕೆಳಗಡೆ ಬಂದಿದೆ, ಸೇಮ್ ಮೂವ್ ಆಗಿದೆ, ಕರೆಕ್ಟಾ? ಇದು ಕೆಳಗಡೆ ಬಂದಿದೆ, ಎಗೇನ್ ನೋಡಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ, ಕರೆಕ್ಟಾ? ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ, ಕಾಣಿಸ್ತಾ ಇದೆ ಎಲ್ಲರಿಗೂ? ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಕೋರಿಲೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಪಾರ್ಟ್ ಅಲ್ಲಿ ಕೋರಿಲೇಷನ್ ನ ಮಾರ್ಕೆಟ್ ಮಿಸ್ ಮಾಡಿದೆ. ಹಾಗಾಗಿ ಅದೇ ಬೇರೆ ಅನಾಲಿಸಿಸ್, ಇದೇ ಬೇರೆ ಅನಾಲಿಸಿಸ್ ಆಗುತ್ತೆ. ಬನ್ನಿ ಹಾಗಾದ್ರೆ ಬ್ಯಾಂಕ್ ನಿಫ್ಟಿ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಪ್ರೈಸ್ 54,260 ಅನ್ನೋದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಸೊ 24,260 ಅನ್ನೋದು ಆಲ್ಮೋಸ್ಟ್ ನೀವು ನೋಡೋದಾದ್ರೆ ಈಗ ಮಾರ್ಕೆಟ್ 54,100 ಅಂತ ಇದೆ, 260 ಅನ್ನೋದು ನಿಯರ್ ಬೈ ಇದೆ. ಒಂದ್ಸ 260 ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಈ ವೀಕ್ ಅಲ್ಲಿ ಮಾತ್ರ ಸ್ವಲ್ಪ ಅಪ್ ಟ್ರೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೂಮೆಂಟಮ್ ಎಲ್ಲಿವರೆಗೂ ಅಂದ್ರೆ ಅರೌಂಡ್ 54,600 ಮಾರ್ಕೆಟ್ ಅಲ್ಲಿ 54,600, 54,900 ವರೆಗೂ, ಅರೌಂಡ್ 55,100 ವರೆಗೂ ನಾವು ಅಪ್ ಟ್ರೆಂಡ್ ನ ನೋಡಬಹುದು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಗುಡ್ ಮೊಮೆಂಟಮ್ ಸಿಗುತ್ತೆ.
ಸೊ ಆಪ್ಷನ್ಸ್ ಟ್ರೇಡರ್ಸ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಮಾಡ್ಬೋದಾ ಅಂತ ಹೇಳಿದ್ರೆ ಎಸ್ ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಂಕ್ ನಿಫ್ಟಿ ಅನ್ನೋದು ಮಂತ್ಲಿ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಅಲ್ಲಿ ನಿಮ್ಗೆ ಪ್ರೀಮಿಯಂ ಎಕ್ಸ್ಪೆಕ್ಟೇಷನ್ ತುಂಬಾನೇ ಕಮ್ಮಿ ಇರುತ್ತೆ, ಮೊದಲಿನ ತರ ಅಗ್ರೆಸಿವ್ ಮಾಡಕ್ಕಾಗಲ್ಲ. ಹಾಗಾಗಿ ನೀವು ಇನ್ಸ್ಟೆಡ್ ಆಫ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಸ್ಟಾಕ್ಸ್ ಪಾರ್ಟಿಸಿಪೇಟ್ ಮಾಡಕ್ಕೆ ಇಟ್ಸ್ ಎ ಗುಡ್ ಅಂತ ಹೇಳ್ಬೋದು. ಇದು ಬ್ಯಾಂಕ್ ನಿಫ್ಟಿಯ ಡಿಫರೆಂಟ್ ಅನಾಲಿಸಿಸ್ ಅಂತ ಹೇಳ್ತಾ ಇನ್ನು ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ನ ನೋಡ್ಕೊಳ್ಳಿ. 24,250 ಬ್ರೇಕ್ ಆಯ್ತು ಅಂದ್ರೆ 54,600, 54,900, 55,300 ವರೆಗೂ ಅಪ್ಪರ್ ಸೈಡ್ ನಾವು ನೋಡಬಹುದು. ಡೌನ್ ಸೈಡ್ ಅಲ್ಲಿ ಮಾರ್ಕೆಟ್ 53,600 ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ನಾವು ಕಂಪ್ಲೀಟ್ ಡೌನ್ ಟ್ರೆಂಡ್ ಕಡೆ ನಾವು ನೋಡ್ಕೊಳ್ಬಹುದು. ನೋಡಿ ಡೌನ್ ಸೈಡ್ ಲೆವೆಲ್ಸ್ ನ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ. ರೈಟ್ ನೋಡಿ ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ ಲೆವೆಲ್ಸ್ ನ ಇಲ್ಲಿ ಪ್ಲಾಟ್ ಮಾಡ್ತಾ ಇದೀನಿ. ಡೌನ್ ಸೈಡ್ ಲೆವೆಲ್ಸ್ ನ 53,950, 53,950, 53,650 ಮಾರ್ಕೆಟ್ ಅಲ್ಲಿ 53,650. ಹಾಗೆ ಮಾರ್ಕೆಟ್ ಡೌನ್ ಬಂದ್ರೆ 53,300, 53,000 ವರೆಗೂ ಮಾರ್ಕೆಟ್ ನ ನಾವು ಡೌನ್ ಸೈಡ್ ನೋಡಬಹುದು. ಸ್ಲೈಡ್ ಅಲ್ಲಿ ಸೇವ್ ಆಗಿಲ್ಲ, ಹಾಗಾಗಿ ನಂಬರ್ ಚೇಂಜ್ ಆಗಿದೆ. ಇಲ್ಲಿ ನೋಟ್ ಮಾಡ್ಕೊಳ್ಬಹುದು. ಮಾರ್ಕೆಟ್ ಅಲ್ಲಿ ಯಾವಾಗ ಬ್ಯಾಂಕ್ ನಿಫ್ಟಿಯಲ್ಲಿ 53,600 ನ ಬ್ರೇಕ್ ಮಾಡುತ್ತೆ ಮಾರ್ಕೆಟ್, ಅರೌಂಡ್ 53,000 ವರೆಗೂ ನಾವು ಡೌನ್ ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ಫೈನಲ್ ಆಗಿ ಬರೋದಾದ್ರೆ ಮಿಡ್ ಕ್ಯಾಪ್ ಅಂತ ಕರಿತೀವಿ. ಮಿಡ್ ಕ್ಯಾಪ್ ಅಲ್ಲಿ 12,620, 940 ಇಂಪಾರ್ಟೆಂಟ್ ಲೆವೆಲ್ ಆಯ್ತು ಅಂದ್ರೆ ಒಂದ್ಸರಿ ಮಾರ್ಕೆಟ್ ನ ಬ್ರೇಕ್ಔಟ್ ಆಯ್ತು ಅಂದ್ರೆ 840, 940, 13,140 ರೆಸಿಸ್ಟೆನ್ಸ್ ಆಯ್ತು ಅಂದ್ರೆ ಡೌನ್ ಸೈಡ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ 12,510, 12,380 ವರೆಗೂ ಮಾರ್ಕೆಟ್ ಅಲ್ಲಿ ನಾವು ಡೌನ್ ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ರೈಟ್, ಹಾಗಾದ್ರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಾಗೆ ಯುನಿಕ್ ವೆಲ್ತ್ ನ ಟೈಮ್ ಮತ್ತೆ ಪ್ರೈಸ್ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದೀವಿ. ಆ ಒಂದು ಬೇಸಿಸ್ ಮೇಲೆ ಮಾತ್ರ ನಮ್ಮ ಒಂದು ಒಪಿನಿಯನ್ ನ ಶೇರ್ ಮಾಡ್ತಾ ಇರೋದು. ಸ್ಟಾಕ್ ಮಾರ್ಕೆಟ್ ನಲ್ಲಿ ಡಿಸಿಷನ್ ಮಾಡ್ಬೇಕಂದ್ರೆ ನೂರಾರು ವಿಧಾನಗಳಿರುತ್ತೆ. ಇಂಡಿಕೇಟರ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಟೂಲ್ಸ್ ನ ಯೂಸ್ ಮಾಡ್ಬೋದು. ನಾವು ನಮ್ಮ ಸ್ಟೂಡೆಂಟ್ ಗೆ 2018 ಇಂದ ಜಸ್ಟ್ ಯಾವುದೇ ಇಂಡಿಕೇಟರ್ ಇಲ್ದಿರ ಓನ್ಲಿ ಕ್ಯಾಂಡಲ್ಸ್ ಅಲ್ಲಿ ಟೈಮ್ ಮತ್ತೆ ಲೆವೆಲ್ಸ್ ಅಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ. ಅದ್ರ ಪ್ರಯತ್ನನೇ ಇದು ಒಂದು ವಿಡಿಯೋ. ಸೊ ಎಮೋಷನ್ ಲೆಸ್ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಥವಾ ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಯಾರೆಲ್ಲ ಈ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಒಂದು ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಶೇರ್ ಮಾಡಿದ್ರೆ ಗುಡ್ ಅನ್ಸಿದ್ರೆ ಎಸ್ ಶೇರ್ ಮಾಡಿ, ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ಒಂದು ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ.